ಇದು ಅಗ್ನಿ ಸಾಕ್ಷಿ. ಅಗ್ನಿ ರೋಡಲ್ಲಿ ನಿಂತು ಆಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅವ್ರ ಮಾವ ಬಂದಿರ್ತಾನೆ. ಅವ್ರ ಮಾವ ಬಂದು ಆಳ್ಬೇಡ ಮಗಳೇ ಅಂತೆಲ್ಲ ಹೇಳ್ತಾನೆ. ಇಲ್ಲ ಮಾವ, ನಾನು ಸೋತೋಗ್ಬಿಟ್ಟೆ, ನಂದೇನು ತಪ್ಪಿಲ್ಲ ಅಂದರು ನನ್ನ ಅವತ್ತು ಕಳ್ಳಿ ಅನ್ನಿಸ್ಕೊಂಡೆ, ಇವತ್ತು ಸುಳ್ಳಿ ಅನ್ನಿಸ್ಕೊಂಡೆ, ನನಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ, ನನ್ನಿಂದನೇ ಯಾಕೆ ಇಷ್ಟೆಲ್ಲ ಕಷ್ಟ ಬರ್ತಾಯಿದೆ ಅಂತೆಲ್ಲ ಹೇಳಿ ಆಳ್ತಾ ಇರ್ತಾರೆ. ಆಳ್ಬೇಡ ಮಗಳೇ, ಇಲ್ಲ ಮಾವ, ನಾನು ಸೋತೋಗ್ಬಿಟ್ಟೆ, ಭೂಮಿ ಶ್ರಮಿಸೆ ನನ್ನನ್ನು ಅಂತೆಲ್ಲ. ಬರೀ ನಾನು ರೊಕ್ಕ ಕಳ್ಕೊಂಡಿಲ್ಲ ಮಾವ, 80,000 ರೂಪಾಯಿ ರೊಕ್ಕ ಕಳ್ಕೊಂಡಿಲ್ಲ, ನಾನು ಸೋತೋಗ್ಬಿಟ್ಟೆ, ಜೀವನದಲ್ಲಿ ಲೈಫೇ ಕಳ್ಕೊಂಡ್ಬಿಟ್ಟೆ ಅಂತ. ಹಂಗೆಲ್ಲ ಅನ್ಬಾರ್ದು ಪುಟ್ಟ, ನಾನಿಲ್ಲ ನಿನ್ನ ಜೊತೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ಮಾವ ಅಂತೆಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ ಇವತ್ತು ಅವ್ರ ತಂಗಿನೂ ಸುಮ್ಮನಿರಿ ಅಕ್ಕ, ಸುಮ್ಮನಿರಿ ಅಂತೆಲ್ಲ ಹೇಳ್ತಿರ್ತಾರೆ. ನಾನೇ ಅಲ್ವಾ ಮನೆ ಬಿಟ್ಟು ಹೋಗೋಣ, ನನ್ನಿಂದ ಸಮಸ್ಯೆ ನಿನಗೆ ಅಂತೆಲ್ಲ ಹೇಳಿ ಆಳ್ತಾ ಇರ್ತಾರೆ. ಈ ಕಡೆ ಇವತ್ತು ಯಾಕೋ ಇವರಿನ ಒಂದು ಪೋಸ್ಟ್ ಹಾಕಲೇ, ಹೋಗಲಿ ಹಳೆ ಪೋಸ್ಟೇ ನೋಡ್ಕೊತ ಕೊಡೋಣ, ಅಟ್ಲೀಸ್ಟ್ ನನ್ನ ಮನಸ್ಸು ಮೈಂಡ್ ಆಗಲಿ ರಿಫ್ರೆಶ್ ಆಗ್ತಿದೆ. ಇದನ್ನೆಲ್ಲ ಓದ್ತಾ ಇರ್ಬೇಕಾದ್ರೆ ಆದಿತ್ಯ ನಿಂತು ನೋಡ್ತಾ, ಏನೋ ನಮ್ಮನ್ನು ಎಷ್ಟು ಖುಷಿ ಇದ್ದಾನಲ್ಲ ಅಂತೆಲ್ಲ ನೋಡಿ, ಓಹೋ ಮಾಡ್ತೀನಿ ತಡಿ ಅಂತೆಲ್ಲ ಹೇಳಿ ಫೋನ್ ತೆಗೆದು ವಿಡಿಯೋ ಮಾಡ್ತಾ ಇರೋದು. ಮುಂದೆ ಬಂದಮೇಲೆ ಗೊತ್ತಾಗ್ತೈತಿ, ಪುಟ್ಟಿ ಏನು ವಿಡಿಯೋ ಮಾಡ್ತಾಯಿದ್ದೆ, ನನ್ನ ವಿಡಿಯೋ ಅಂತ. ಏನಿಲ್ಲ ಅಣ್ಣ, ನೀನು ಯಾವಾಗೂ ಕೋಪದಿಂದ ಇರ್ತೀವಿ, ಯಾವಾಗೋ ಒಂದು ನಿಮಿಷ ಆದರೂ ಖುಷಿಯಿಂದ ಇರ್ತೀವಿ, ಅದನ್ನೇ ಕ್ಯಾಪ್ಚರ್ ಮಾಡೋಣ ಅಂತಂದರೆ, ಬೇಡ ಪುಟ್ಟಿ ಡಿಲೀಟ್ ಮಾಡು ಅಂತಂದರೆ, ಇಲ್ಲ ಅಣ್ಣ ಡಿಲೀಟ್ ಮಾಡಲ್ಲ ಬಿಡು ಅಂತೆಲ್ಲ ಹೇಳ್ತಾ, ಮಾಡ್ತೀಯ ಇಲ್ಲ ಅಂತ ಅವ್ರ ತಂಗಿನ ಡಿಲೀಟ್ ಮಾಡು ಅಂತ ಸತಾಯಿಸ್ತಾ ಇರ್ತಾರೆ. ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲಿ ರೇವತಿ ಅವರು ಇರ್ತಾರೆ. ರೇವತಿ ಇವರಿಬ್ಬರು ತಮಾಷೆ ಮಾಡ್ತಾ ಇರೋದು ನೋಡಿ ರೇವತಿ ಅವರು ದೃಷ್ಟಿ ತೆಗೆದುಬಿಡ್ತಾರೆ. ರೇವತಿ ಅವರು ದೃಷ್ಟಿ ತೆಗ್ದು ನೋಡಿ ಇವರು ಆದಿತ್ಯ ಇದ್ದು ಹೋಗಿ ರೇವತಿಯಿಂದ ಬಚ್ಚಿಟ್ಕೊಂಡ್ಬಿಡ್ತಾರೆ. ಆದಿತ್ಯ ಹೋಗಿ ರೇವತಿಯಿಂದ ಬಚ್ಚಿಟ್ಕೊಂಡ್ಬಿಟ್ರೆ ಇವರು ಅಳ್ತಾ ಇರ್ತಾರೆ. ಇವ್ರ ಮಾವ, ನಾನು ಬಾಡಿಗೆ ಮನೆಗೆ ಮನೆಗೆ ನಾನೇ ದುಡ್ಡು ಹೊಂದಿಸ್ತೀನಿ, ಬೇಡ ಮಾವ, ನಮ್ಮ ತಪ್ಪಿಗೆ ನೀವೇದಾಗ ಶಿಕ್ಷೆ ಅನುಭವಿಸ್ತೀನಿ. ಇಲ್ಲ ಕಣಮ್ಮ, ನಾನು ನಿಮ್ಮ ಜೊತೆ ಆ ಮನೆ, ಬೇಡ ಮಾವ, ನಮ್ಮಿಬ್ಬರ ಸಲುವಾಗಿ ನೀನು ಅಷ್ಟು ದೊಡ್ಡ ನಿರ್ಧಾರ ತಗೋಬೇಡ. ಇಲ್ಲ ಕಣಮ್ಮ, ಆ ಮನೆ ಐತಲ್ಲ, ಆ ಮನೆಯಲ್ಲಿ ನಿಮ್ಮದು ಹಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಹಂಗಂದ್ರೆ ಹೋಗೋಣಕ್ಕ ಅಂತ. ಬೇಡ ಅಂತೆಲ್ಲ ಹೇಳ್ತಾರೆ. ಇಲ್ಲ, ಆ ಒಡವೆ ಮಾರಿ, ನಿಮ್ಮಮ್ಮಂದು ಒಡವೆ ಮಾರಿ ಆ ಮನೆ ಕಟ್ಟಿರೋದು ನಾನು, ನಿಮ್ಮಮ್ಮಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ಮಕ್ಕಳನ್ನ ಕೈ ಬಿಡಲ್ಲ ಅಂತೆಲ್ಲ ಹೇಳಿ ಆ ಮನೆಗೆ ಬಂದು ಹಕ್ಕಿಂದ ಮನೆಗೆ ಮಗಳಾಗಿ ಬರಬೇಕು. ಮನೆಗೆ ಜೀತ ಮಾಡೋಕ್ಕೆ ಬರಂಗಿಲ್ಲ, ಇಲ್ಲ ಬಾಡಿಗೆ ಮನೆಗೆ. ಈಗ ಹೋಗಿ ಇವರು ರೇವತಿಯಿಂದ ಬಚ್ಚಿಟ್ಕೊಂಡ್ಬಿಡ್ತಾಳೆ ಆದಿತ್ಯ ರೇವತಿಯಿಂದ ಬಚ್ಚಿಟ್ಕೊಂಡ್ರೆ ಅಗ್ನಿಗೆ ಕೋಪ ಬಂದುಬಿಡುತ್ತೆ. ನೋಡಮ್ಮ, ನಾನೇ ದೃಷ್ಟಿ ತೆಗ್ದೆ, ನನ್ನ ಮಕ್ಕಳ ಖುಷಿಯಾಗಿರಲಿ, ಯಾರು ದೃಷ್ಟಿ ಬೀಳಬಾರ್ದು, ಆದರೆ ಅಗ್ನಿಗೆ ನನ್ನ ದೃಷ್ಟಿನೇ ಬಿದ್ದುಬಿಡ್ತಾ ಅಂತ ಹೇಳಿ, ಚಿಕ್ಕಮ್ಮ ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ ಚಿಕ್ಕಿ ಅಂತೆಲ್ಲ ಹೇಳಿ ಆದಿತ್ಯ ಕಣ್ಣೀರು ಒರೆಸ್ತಾಳೆ. ಅವ್ರದ್ದು ಆದಿತ್ಯ ಕಣ್ಣೀರು ಒರೆಸ್ತಾ, ಹಂಗೆಲ್ಲ ಬೇಜಾರಾಗಬೇಡ, ಅನ್ನೋ ಟೈಮ್ ಬರುತ್ತೆ ಅಂತೆಲ್ಲ ಹೇಳಿ ಅವ್ರ ಚಿಕ್ಕಮ್ಮಂದು ಕಣ್ಣೀರು ಒರೆಸ್ತಾರೆ. ಅವ್ರ ಚಿಕ್ಕಮ್ಮಂದು ಕಣ್ಣೀರು ಒರೆಸ್ಬೇಕಾದ್ರೆ ಈ ಕಡೆಯಿಂದ, ಅಕ್ಕ ಬಾರಿ ಅಕ್ಕ, ಮನೆಗೆ ಹೋಗೋಣ ಬಾರಿ, ನಾನೇ ಹೇಳ್ತಾ ಇದ್ದೀನಿ, ಆ ಮನೆ ನಮ್ಮದು ಅಂತ ಹೇಳ್ತಾ ಇದ್ದಾರಲ್ಲ ಮಾವ, ನಮ್ಮದು ಅಂದಮೇಲೆ ಹೋಗೋಣ, ನಾವೇ ಅವತ್ತು ಬೇಡ ಅಂದಿದ್ದನ್ನ ಇವತ್ತು ನಾವೇ ಹೋಗೋಣ, ಯಾಕಂದರೆ ಅದರಲ್ಲಿ ನಮ್ಮದು ಹಕ್ಕಿದೆ ಅಲ್ಲ ಇರಾಕೆ ಅಂತೆಲ್ಲ ಹೇಳ್ತಾಳೆ. ಬಾ ಮಗಳೇ, ನೀನು ಎದ್ದಳು, ಸಮಾಜದ ಮುಂದೆ ಎದ್ದು, ಬರೀ ಮನೆಯವ್ರ ಮುಂದೆ ಅಷ್ಟೇ ಬೆಳೆಯೋದು, ಇಡೀ ಸಮಾಜದ ಮುಂದೆ ತಲೆ ಎತ್ತಬೇಕು, ನನ್ನ ಮಗಳು ಹಂಗೆ ಬೆಳಿಬೇಕು ಅಂತೆಲ್ಲ ಹೇಳಿ ಅವ್ರ ಬರ್ತೀಯಾ, ಬಂದು ಹೋರಾಡ್ತೀಯಾ ಅಂತೆಲ್ಲ ಹೇಳ್ತಾರೆ. ಅವ್ರ ಮಾವ, ಭಾಷೆ ಕೊಡು ಹಾಗಂತ, ಮಾತು ಕೊಡು ನನಗೆ ಅಂತ ಹೇಳ್ತಾರೆ. ಅವ್ರ ಭಾವ ಭಾಷೆ ತೊಗೊಂಡು ಮಾತು ತೊಗೊತಾರೆ. ನೀನು ಈ ಸಮಾಜದ ಮುಂದೆ ಎಲ್ಲ ತಲೆ ಎತ್ತಬೇಕು, ನೀನು ಬೆಳಿಬೇಕು, ಹಂಗೆ ಬೆಳಿಬೇಕು ನೀನು ಅಂತೆಲ್ಲ ಹೇಳಿ ಅವರು ಪ್ರಮಾಣ ಮಾಡಿಸ್ಕೊಂಡ್ಬಿಡ್ತಾರೆ. ಅವ್ರ ಮಾವ ಈಗ ಮನೆಗೆ ಕರ್ಕೊಂಡು, ಈ ಕಡೆ ಸಿಂಧು ಬಿಂದು ಇಬ್ಬರು ಫೈಟಿಂಗ್ ಮಾಡ್ತಾಯಿರ್ತಾರೆ. ಆ ದುಡ್ಡು ನನಗೆ ನಿನಗೆ ಅಂತೆಲ್ಲ ಆ ಫೈಟಿಂಗ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಅವರಮ್ಮ ಬಂದು ಏನೇ ಫೈಟಿಂಗ್ ಅಂತೆಲ್ಲ ಹೇಳ್ತಾ, ಫೈಟಿಂಗ್ ಏನೇ ಅಂತ ಎಲ್ಲ ಹೇಳಿದಾಗ ಆವಾಗ ಅದೇ ಟೈಮಿಗೆ ಸಾಕ್ಷಿ ಬಂದಿದ್ದು ನೋಡಿ ಅವರಮ್ಮ ಮತ್ತು ಇವರೆಲ್ಲ ಖುಷಿ ಆಗಿಬಿಟ್ರೆ, ಏನಮ್ಮ ಸಾಕ್ಷಿ, ನಿನ್ನ ನೋಡಿ ನಾನು ತುಂಬ ಖುಷಿ ಆಯಿತು, ಏನೋ ಟೈಮ್ ಸರಿ ಇಲ್ದಾಗೆ ಇದೆಲ್ಲ ನಡೆದೋಗಿದೆ, ಇದು ಯಾವುದು ಮನಸ್ಸೊಳಗೆ ಇಟ್ಕೋಬೇಡ, ತುಂಬ ಬೇಜಾರಾಗಬೇಡ ನೀನು ಅಂತೆಲ್ಲ ಅವ್ರ ಅತ್ತೆ ಹೇಳ್ತಾರೆ. ಬಾಮ್ಮ ಊಟ ಮಾಡಿ ಬಾ ಅಂತೆಲ್ಲ ಹೇಳ್ತಾರೆ. ಬೇಡ ನಾವೆಲ್ಲ ಹೊರಗೆ ಊಟ ಮಾಡಿ ಬಂದೀವಂತ ಅವ್ರ ಮಾವ ಹೇಳ್ತಾನೆ. ಅವ್ರ ಮಾವ ಹೇಳಿದರು. ಈ ಕಡೆಯಿಂದ ಮತ್ತೆ ಇವ್ರದ್ದೇ ಸ್ಟಾರ್ಟ್ ಆಗುತ್ತೆ. ಗೋಪಿ ಟೋನ್ ಜೀನ್ಸ್ ಏನೋ ಮಾಡಿದ್ದಾನೆ ಅಂತೇಳಿ ಜಗಳ. ಏನು ಆರ್ಯ ಅಂದರೆ, ಅಯ್ಯೋ ನಿಕ್ಕಿದು ಜೀನ್ಸ್ ಏನೋ ಆಗಿದೆ ಅಂತ, ಇದೇನು ಜೀನ್ಸ್ ಅಂತ ಇದನ್ನೆಲ್ಲ ಜಗಳ ನೋಡೋಕ್ಕೆ ಇಲ್ಲಿ ಅಗ್ನಿನೂ ಬಂದಿರ್ತಾನೆ. ಏನು ನಿಕ್ಕವ್ವ ಅಂತ ಕರಿಬೇಡ ಅಂತ ಹೆಸರು ಅಂತ, ನಿಕ್ಕಿ ಮೇಡಮ್ ಅಂತ ಕರೀರಿ ಅಷ್ಟೇ ಅಂತ. ಅಲ್ಲ ನೋಡು ನನ್ನ ಜೀನ್ಸ್ ಏನು ಮಾಡಿದ್ದೀನಿ ಅಂತೆಲ್ಲ ಹೇಳಿದೆ. ಏನು ಮಾಡಿಲ್ಲ, ಏನೋ ಸರಿ ಹೇಳು ಗೋಪಣ್ಣ ಅಂತ ಅವರು ಅದಿತಿ ಬಂದು ಕೇಳಿದಾಗ, ಇಲ್ಲ ಕಣವ್ವ, ಒಗೆಯೋಕೆ ಹೋಗಿ ಕಣ್ಣು ಬಿಟ್ಟಲ್ಲೆಲ್ಲ ಹರಿದು ಹೋಗಿದೆ,
ಅದು ನೋಡಲಾರ್ದೆ ನಾನು ಹೊಲ್ದಿನ ರಾತ್ರಿ ಎಲ್ಲ ಕಣ್ಣಿಗೆ ಬಿಟ್ಟಂದು ಹೊಲಿಬೇಡ ಅದೆಲ್ಲ ಟೋನ್ ಜೀನ್ಸ್ ನಿನಗೇನು ಗೊತ್ತು, ಇದ್ರ ಬೆಲೆ ಎಷ್ಟು ಸಾವಿರ ಅಂತ ಗೊತ್ತಾ, 1000. ಮಲ್ಲಿಕಾ ಮೇಡಮ್ ನೋಡಿದೆ ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾರೆ. ನಾನು ಬಟ್ಟೆ ತೊಗೊಂತ ನನ್ನ ಮಗಳಿಗೆ ಬಟ್ಟೆ ಕೊಟ್ಟರೆ ಇಂಥ ಹರಕ್ಕೆ ಬಟ್ಟೆ ತೊಗೊಂಡು ನಿನಗೇನು ಸ್ಟೈಲ್ ಬಗ್ಗೆ ಗೊತ್ತಾ, ಫ್ಯಾಷನ್ ಬಗ್ಗೆ ಗೊತ್ತಾ ಅಂತೇಳಿ ಅದು ಹರಿದೋಗಿ ತೋರಿಸಿದ್ರೆ ಎಲ್ಲರೂ ನಕ್ಕು ಬಿಡ್ತಾರೆ. ಇಲ್ಲಿ ಅದಿತಿ ಮತ್ತು ಅಗ್ನಿ ಇಬ್ಬರು ನಗ್ತಾ ಇದ್ದ ಪ್ಯಾಂಟ್ ಹೊಲ್ದಿರೋದು ನೋಡಿ ಚೆನ್ನಾಗಿದೆ. ಇವತ್ತು ಇಲ್ಲೊಂದು ಸ್ವಲ್ಪ ಕಾಮಿಡಿ ಇಟ್ಟಿದ್ದಾನೆ ಇವತ್ತು, ಯಾಕಂದರೆ ಮಲ್ಲಿಕಾ ಮೇಡಮ್ ಅರವಿಂದ್ ಅವ್ರದ್ದು ಇಲ್ಲ ಇವತ್ತು ಪಾರ್ಟು. ಇಲ್ಲಿ ಚೆನ್ನಾಗಿದೆ, ನಗ್ತಾ ಇರ್ತಾರೆ. ಆರನೇ ಅವರೆಲ್ಲ ನಗ್ತಾ ಹ್ಞೂ ಸರಿ ಬಿಡ್ಕಣಮ್ಮ, ನೀನು ಬಂದಿದ್ದು ತುಂಬ ಖುಷಿ ಆಯಿತು, ಊಟ ಮಾಡಂತೆ. ಊಟ ನಮ್ಮ ಅಡುಗೆ ಮಾಡಿ ಬಂದಿವಿ ಅಂತೆಲ್ಲ ಹೇಳ್ದೆ. ಹೌದಾ ಸರಿ ಬಿಡಮ್ಮ, ಇವರಿಬ್ಬರದ್ದು ಇದಾರಲ್ಲ ಮನೆಗೆ ಕೆಲ್ಸಕ್ಕೆ ಬರಲಾರ್ದ್ರು, ಸ್ವಲ್ಪ ಮನೆ ಕ್ಲೀನ್ ಮಾಡ್ಬಿಡು, ಒಂದು ರಾಶಿ ಪಾತ್ರೆ ಇದ್ದಾವೆ ಅವು ತೊಳೆದು ಬಿಡು, ನನಗೆ ಕೆಲಸ ಮಾಡಿ ಮಾಡಿ ಸೊಂಟ ಬಿದ್ದೋಗ್ಬಿಟ್ಟಿದೆ ಅಮ್ಮ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಅತ್ತೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ರಿ ಅಂದೆ, ಅನ್ನ ಸಾಂಬಾರು. ಈಗ ಅಂದರೆ ಇಲ್ಲ ಕಣಮ್ಮ, ಊಟ ಬಿಸಿ ಬಿಸಿದು ಮಾಡೋಕೆ ಯಾರೂ ಇಲ್ಲ, ನೀನಿಲ್ಲ ನಿನ್ನ ತಂಗಿಲ್ಲ, ಅದಕ್ಕೆ ಮಧ್ಯಾಹ್ನದ ಅನ್ನ ಸಾರೇ ತಿಂದ್ವಿ. ಹ್ಞೂ ಅದಿತಿ, ಸಿಂಧು ಬಿಂದು ಅದಿತಿ, ಹ್ಞೂ ಅತ್ತೆ, ಹ್ಞೂ ಸಾಕ್ಷಿ ಅದೇ ತಿಂದ್ವಿ, ನಮಗೂ ಗೊತ್ತಲ್ಲ ನಮ್ಮಮ್ಮ ಅಡುಗೆ ಹೆಂಗೆ ಮಾಡ್ತಂತ, ಆ ಸಾಂಬಾರು ಅಂತ ಎಷ್ಟು ಕೆಟ್ಟದಾಗಿದೆ ಅಂತೆಲ್ಲ ಹೇಳ್ತಾರೆ. ಸರಿ ಅಡುಗೆ ಮಾಡಿದ್ದು ನೀವೇ, ಹೊಟ್ಟೆ ತುಂಬ ತಿಂದಿದ್ದು ನೀವೇ, ಆದರೆ ತೊಳೆದು ಸಾರಿಸಿ ಇಡಬೇಕಾಗಿದ್ದು ನೀವೇ, ಇದೆಲ್ಲ ಮಾಡೋಕ್ಕೆ ನಾನೇನು ಮನೆ ಕೆಲಸದವಳ ಅಂತೆಲ್ಲ ಹೇಳ್ದೆ. ಅವ್ರ ಮಾವಾಗ ಖುಷಿ ಆಗಿಬಿಡ್ತೈತೆ, ಅವ್ರ ತಂಗಿಗೆ ಅವ್ರ ಮಾವಾಗ. ಇಲ್ಲಿ ನಿಕ್ಕಿ ಬಂದು ಅದಿತಿ ಯಾವ ಗ್ರೀನ್ ಪಾಲಿಶ್ ಐ ವಾಂಟ್ ಟು ಮ್ಯಾಚ್ ಮೈ ಔಟ್ಫಿಟ್ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಏನವ ಇದು ನಿನ್ನ ಡ್ರೆಸ್, ಹಸಿರು ಕಲರ್ ಬಣ್ಣ, ಹಸಿರು ಕಲರ್ ಜ್ಯೂಸು, ಹಸಿರು ಕಲರ್ ಡ್ರೆಸ್ಸು ಬಿಚ್ಚವ, ಇದೆಲ್ಲ ಬುಧನ ಅಧಪತಿ, ನೀನು ಈ ಥರ ಡ್ರೆಸ್ ಮಾಡ್ಕೊಂಡ್ರೆ ಬುಧನಿಗೆ ಕೋಪ ಬರುತ್ತೆ, ಬುಧಗೆ ಅಧಿಪತಿನೇ ಗ್ರೀನ್, ಏನು ಅದಿತಿಗೆ ಪತಿ ಅಲ್ಲ ಕಣವ, ಬುಧನಿಗೆ ಅಧಿಪತಿಯಾಗಿ ಅಂತೆಲ್ಲ ಹೇಳ್ತಾ. ಹೌದಾ ಸರಿ ಏನೋ ಇರಲಿ, ನನಗೆ ಇಲ್ಲ ಕಣವ, ನೀನು ಈ ಥರ ಹಾಕೊಂಡ್ರೆ ಬುಧ ಕಣ್ಣೆಲ್ಲ ಕೆಂಪಗೆ ಮಾಡ್ಕೊಂಡು ನಿನ್ನ ಮೇಲೆ ಕೋಪ ಮಾಡ್ಕೊಂಡು ನಿನಗೆ ಶಾಪ ಕೊಟ್ಬಿಡ್ತಾನೆ ನೋಡು ಅಂತೆಲ್ಲ ಹೇಳ್ದೆ. ಆಯ್ತು ಏನರ ಬೀಶಿದ ಅಂತೆಲ್ಲ ಹೇಳಿ ಬೈದು ಬಿಡ್ತಾಳೆ. ನೀವು ನಿಮ್ಮ ಆಚಾರ ನಿಮ್ಮ ಹತ್ರನೇ ಇರಲಿ ಅಂತ ಹೋಗ್ಬೇಕಾದ್ರೆ ಅದು ಸೊಪ್ಪು ಮೇಲೆ ಕಾಲಿಟ್ಟು ಸ್ಕಿಡ್ಡಾಗಿ ಬಿದ್ದುಬಿಡ್ತಾಳೆ. ಬಿದ್ಕೊಳ್ಳೆ ಅಲ್ಲಿ ಅದಿತಿ ಓಡಿ ಬಂದು ಎತ್ತುತ್ತಾಳೆ. ನಾನು ಈಗನೇ ಹೇಳಿದ್ನ ನೋಡವ್ವ, ಬೇಡ ಅಂದರೆ ಕೇಳಿಲ್ಲ ನೀನು ನನ್ನ ಮಾತು ಅಂತೆಲ್ಲ ಹೇಳ. ಅದಿತಿ ಪಾಪ ಕೈಯಲ್ಲಿ ಎತ್ತಕ್ಕಾಗಿಲ್ಲ, ಆದರೆ ಅದು ಎತ್ತುತ್ತಾಳೆ. ಅದಿತಿ ಮತ್ತು ಇವರಿಬ್ಬರು ಸೇರಿಕೊಂಡು ಎತ್ತುತ್ತಾರೆ. ಈ ಕಡೆ ಅಗ್ನಿ ಕೋಪದಲ್ಲಿ ನಿಂತಿರ್ತಾನೆ. ಬ್ರೋ ನಾವು ಅಂದ್ಕೊಂಡಿರೋ ಕೆಲಸ ಆಯಿತು ಅಂತಂದರೆ ಏನು ಅಂತೆಲ್ಲ ಹೇಳಿದರೆ ಅದು ಅಂತೆಲ್ಲ ಹೇಳಿ ಫೋಟೋ ತೋರಿಸ್ತಾನೆ ನೋಡು. ಫೋಟೋ ತೋರಿಸಿದಾಗ ಆ ಫೋಟೋನ ಸಾಕ್ಷಿ ಗಾಡಿ ನಡೆಸ್ತಾ ಅದರಲ್ಲಿ ನಂಬರ್ ಪ್ಲೇಟ್ ಸಿಕ್ಕಿರುತ್ತೆ. ನಾಳೆಯಿಂದ ಆ ಹುಡುಗಿ ಯಾರಂತ ಪತ್ತೆ ಹಚ್ಚೋದು ಅದು ಒಂದು ಡ್ಯೂಟಿ ಆಗ್ತಿದ್ರು. ಮನೀಶ್ ಈ ಕೆಲಸ ಮಾಡಿರ್ತಾನೆ. ನಾಳೆ ಎಪಿಸೋಡ್ ಆಗಿರುತ್ತೆ. ಇನ್ಮೇಲೆ ಸಾಕ್ಷಿ ಇಲ್ಲಿ ತಿರುಗಿ ಎದ್ದು ನಿಂತಿರ್ತಾಳ. ಅವ್ರ ಮಾವ ಈ ಮನೆಯಲ್ಲಿ ನಿಮಗೂ ಸಂಪೂರ್ಣ ಹಾಕಿದೆ, ನಿಮ್ಮ ಅಮ್ಮನ ಒಡವೆ ಮಾರಿ ಕಟ್ಟಿರೋ ಮನೆ ಅಂತೆಲ್ಲ ಹೇಳಿರ್ತಾರಲ್ಲ. ಇದು ನಾಳೆ ಎಪಿಸೋಡಲ್ಲಿ ಆ ಹುಡುಗಿ ಯಾರು ಏನು ಅಂತ ಪತ್ತೆ ಹಚ್ತಾರೆ. ಚೆನ್ನಾಗಿದೆ ನಾಳೆ ಎಪಿಸೋಡ್ ಕೂಡ. Please like, share, comment, subscribe. Thanks for watching my channel. ಅಗ್ನಿ ಸಾಕ್ಷಿ ಸೀರಿಯಲ್ ಇದು ಆಯಿತಾ.